ಕ್ಯೂಟ್ ಆಗಿ ಮುದ್ದಾಗಿದ್ವಲ್ಲ. ವೀರೇಂದ್ರ ನಾನು ನನ್ ಎಲ್ಲಾ ಅಣ್ಣನು ನನ್ನ ಸ್ಮೈಲ್ಗೋಸ್ಕರ ಏನೆಲ್ಲ ಮಾಡ್ತಾ ಇದ್ರು. ಅದೇ ನಂಗೆ ಯಾಕೆ ಹಳೇದೇನೋ ನೆನಪಾಗ್ತಾ ಇಲ್ಲ. ಅಷ್ಟು ಚಿಕ್ಕೋಳ ನಾನು. ಅದ್ಯಾ ಏನೋ ಇತಿಹಾಸದ ಬಗ್ಗೆ ಮಾತಾಡ್ತಾ ಇರೋ ಹಾಗಿದೆಯಲ್ಲ, ಕೇಳಿಸ್ಕೋಬೋದೇ ಹೇಗೆ? ಅಯ್ಯೋ ಅಜ್ಜಿ, ನನ್ ರೂಮಿಗೆ ಬರಕ್ ಪರ್ಮಿಷನ್ ಬೇಕಾ? ಅಣ್ಣ ಸುಮ್ನೆ ಹೀಗೆ ಮಾತಾಡ್ತಾ ಇದ್ದೆ, ಏನೂ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇರ್ಲಿಲ್ಲ. ನಿಮಗೊಂದು ವಿಷಯ ಗೊತ್ತಾ, ನಿಮಗ್ ಎಷ್ಟೇ ವಯಸ್ಸಾದ್ರೂ ನಿಮ್ ಚಿಕ್ಕ ಹುಡುಗಿ ತರಾನೆ. ನಿಮ್ಮನ್ನ ನೋಡ್ತಾ ಇದ್ರೆ ಒಳ್ಳೆ ನಮ್ ಮೇಜರ್ ತರಾನೆ ಅಂತಾನೆ ಅನ್ಸುತ್ತೆ. ಒಂದು ಫ್ರೆಂಡ್ಲಿ ಫೀಲಿಂಗ್ ಬರುತ್ತೆ. ನೀವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ಎಷ್ಟು ಮುದ್ದು ಮುದ್ದಾಗಿದ್ರೆ ನೋಡಿ. ಆದ್ರೆ ನಿಮ್ಮಮ್ಮನಿಗೆ ಸುಹಾಸನಿಗೆ ನಿಮ್ಮನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಪುರ್ಸೊತ್ತೇ ಇರ್ಲಿಲ್ಲ. ಯಾವಾಗ್ಲೂ ಕ್ಲಬ್ ಮೀಟಿಂಗು ಅದು ಇದು ಪಾರ್ಟಿ ಅಂತೂ ಓಡಾಡ್ಕೊಂಡಿದ್ಲು. ಆದ್ರೆ ಅತ್ಯ ನೀನು ಹುಟ್ಟಿದ ಮೇಲೇನೆ ಈ ಮನೆಗೆ ಧನಲಕ್ಷ್ಮಿ ಓಡೋಡ್ ಬಂದಿತ್ತು. ಅಯ್ಯೋ ಅಜ್ಜಿ, ಹಾಗೆಲ್ಲ ಏನೂ ಇಲ್ಲ. ಅಮ್ಮಂಗೆ ಕಿಟ್ಟಿ ಪಾರ್ಟಿ, ಲೇಡೀಸ್ ಕ್ಲಬ್ ಅದೆಲ್ಲ ಜಾಸ್ತಿನೇ ಇತ್ತು. ಆದ್ರೆ ನಮ್ಮನ್ನ ಯಾವತ್ತೂ ಹಾಗೆಲ್ಲ ಬಿಟ್ಟು ಹೋಗ್ತಾ ಇಲ್ಲ. ತುಂಬಾನೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಬಟ್ ನೀವು ಮಾತ್ರ ಸೂಪರ್ ಆಗಿ ನೋಡ್ಕೊಂಡಿದ್ದೀರ, ಒಳ್ಳೆ ಫ್ರೆಂಡ್ ತರ. ನೀನು ಇಷ್ಟು ದೊಡ್ಡವಳಾದ್ರೂ ಇನ್ನೂ ಚಿಕ್ಕ ಹುಡುಗಿ ತರನೇ ಅಡ್ಕೆ ಕಣೆ. ನನ್ನ ಎಲ್ಲ ಮೊಮ್ಮಕ್ಕಳು ಸುಹಾಸಿನಿನ ದೇವತೆ ಅಂದ್ಕೊಂಡಿದ್ದಾರೆ. ಆದ್ರೆ ಅವಳು ದೇವತೆ ಇಲ್ಲ, ರಾಕ್ಷಸಿ ಅಂತ ನನ್ನೊಬ್ಳಿಗೆ ಗೊತ್ತಿರೋದು. ಅದಕ್ಕೆ ನಾನು ನನ್ನ ಮೊಮ್ಮಕ್ಕಳನ್ನ ಅವಳಿಂದ ದೂರ ಇಟ್ಟು ಕಾಪಾಡ್ಕೊಂಡಿರೋದು. Good morning. Good morning. Good morning, sir. 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 Good morning. Good morning. ಏನ್ ಮಾಡ್ತಿದ್ರ ಎಲ್ಲ ನಿಂತ್ಕೊಂಡು? Go get back to work. ಇಷ್ಟೊಂದು ಫಾರ್ಮಾಲಿಟೀಸ್ ಯಾವಾಗಿಂದ ಶುರು ಆಯ್ತು? ಈ ಬಜಾಜ್ ಆಫೀಸಿಗೆ ಸೇರ್ಕೊಂಡಾಗಿದ್ದ ಎಲ್ಲಾನು ಚೇಂಜ್ ಆಗ್ತಿದೆ. ಯಾರಲ್ಲೂ ಡಿಸಿಪ್ಲಿನ್ ಇಲ್ಲ. ಸಾಲದಕ್ಕೆ ಎಂಪ್ಲಾಯೀಸ್ ಡ್ರಾಮಾಗಳಿದ್ದಾರೆ. ಓವರ್ ಆಯ್ತು. ಕಾಂಟ್ ಟೇಕ್ ದಿಸ್ ಎನಿಮೋರ್. ಎಲ್ಲಿಗೆ ಹೋಗ್ತೀಯ? ಆಫೀಸಿಗೆ ಬರ್ತೀಯಲ್ಲ, ಅಲ್ಲೇ ವಿಚಾರಿಸ್ಕೊಳ್ತೀನಿ. 11 ಗಂಟೆ ಆದ್ಮೇಲೆ ನೀನ್ ಬಾಸು, ಅಲ್ಲಿವರೆಗೂ ನಾನು. ನೆನ್ಪೇ ಇರ್ಲಿ. 5 minutes to 11. ಇನ್ನು ಔಟ್ ಟೈಮ್ ನಡೀತದೆ. ಓಕೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಒಳಗಡೆ ಹೋಗಲ್ವಾ ಸರ್? ಇಷ್ಟು ತನಕ ಹೋಗ್ಬೇಕು ಅಂತ ನೆನ್ಕೊಂಡಿದ್ದೆ. ಇನ್ ಮುಂದೆ ಇಲ್ಲೇ ನಿಂತ್ಕೋತೀನಿ. ಇದು ನನ್ನ ಆಫೀಸ್, ಎಲ್ಲಿ ಬೇಕಾದ್ರೂ ಇರ್ತೀನಿ. ಜಸ್ಟ್ ಗೋ ಗೆಟ್ ಬ್ಯಾಕ್ ಟು ವರ್ಕ್. ಗುಡ್ ಮಾರ್ನಿಂಗ್ ಬಾಸ್. ವಾಟ್ ದ ಬ್ಲಡಿ. ನಿಮ್ಗೇನ್ರಿ ಆಯ್ತು? ಯಾಕೆ ಇಷ್ಟೊಂದು ಎಕ್ಸೈಟ್ಮೆಂಟ್? ಎಷ್ಟೋ ವರ್ಷ ನಾನು ನೋಡ್ತಿದ್ದೀನಿ ಅನ್ನೋ ತರ ಆಡ್ತಿದ್ದೀರಲ್ಲ. ಅದು ಬಿಡಿ ಬಾಸ್, ಈಗ ನಾನು ಕೇಳಿದ್ದು ನೋಡಿದ್ದು ನಿಜನಾ ಬಾಸ್? ನೀವೇನ್ ಕೇಳಿಸ್ಕೊಂಡ್ರೆ ಏನ್ ನೋಡ್ತೀರಿ? ಅಲ್ಲ ಬಾಸ್, ನೀವು ಒಳಗೋಗೋದಕ್ಕಿಂತ ಇಲ್ಲೇ ರಿಸೆಪ್ಷನಿಸ್ಟ್ ಹತ್ರ ಮಾತಾಡ್ಕೊಂಡಿರ್ತೀನಿ ಅಂದ್ರಲ್ಲ, ನನಗೆ ಅದನ್ನ 1 ಸೆಕೆಂಡ್ ನಂಬಕ್ಕೆ ಆಗ್ಲಿಲ್ಲ. ವಾಟ್? ಬಾಸ್, ನಾನು ನಿಮಗೆ PA ಇರ್ಬೋದು, ಆದ್ರೆ ನೀವು ನನಗೆ ರಾಮನ್ ತರ, ಅಮ್ಮು ಮೇಡಮು ಸೀತಾಮಾತೆ ತರ. ನಾನು ನಿಮ್ಮಿಬ್ರು ಮಧ್ಯೆ ಆಂಜನೇಯನ್ ತರ. ನಾನು ರಾಮನಿಗೆ ನಿಯತ್ತಾಗಿರ್ತೀನಿ, ಆದ್ರೆ ಸೀತಾಮಾತೆಗೆ ಅನ್ಯಾಯ ಆಗೋದನ್ನ ನೋಡ್ಕೊಂಡು ಸುಮ್ನೆ ಇರಕ್ಕಾಗಲ್ಲ. ನೀವು ಆ ಹುಡುಗಿ ಜೊತೆ ಮಾತಾಡೋದಕ್ಕೆ ನಾನು ನಿಮ್ನ ಬಿಡಲ್ಲ. ನೀವು ಬನ್ನಿ ಬಾಸ್ ಒಳಗೆ. ವಾಟ್ ದ ಬ್ಲಡಿ ಹೆಲ್ ಇಸ್ ರಾಂಗ್ ವಿತ್ ಯು ಅಂತ? ನೋಡಿ, ನೀವು ಕ್ಯಾಬಿನ್ ಒಳಗಡೆ ಹೋದ್ಮೇಲೆ ಅಂತ ಕ್ಯಾಬ್ ಕುರ್ಸುಗಿದ್ರು ನಂಗೆ ಬೇಜಾರಿಲ್ಲ. ಈಗ ಬನ್ನಿ. 3 more minutes to go. ಬನ್ನಿ ಬಾಸ್. ಕಾಂತ ಓವರ್ ಆಗಿ ಆಡ್ತಿದ್ರ ಕಣ್ರಿ. ನಿಮ್ ಕೆಲಸ ಎಷ್ಟಿದೆಯೋ ಅಷ್ಟು ಮಾತ್ರ ನೋಡ್ಕೊಂಡಿರಿ.
ಸ್ವಲ್ಪ ತುಟು ಪಿಟಕ್ಕಂದ್ರು ನಿಂತ ಜಾಗದಲ್ಲಿ 1 year ಸ್ಯಾಲರಿ ಕೊಟ್ಟು ಮನೆಗೆ ಓಡಿಸ್ಬಿಡ್ತೀನಿ. ನಿಮ್ಮ ಹಿತೈಷಿಗೆ ನೀವು ಈ ತರ ಹೇಳ್ಬೋದಾ? ಇವಾಗೇನು ನೀವಿಲ್ಲೇ ಇರ್ತೀರಾ? ಹೌದ್ರಿ, ನಾನು ಇಲ್ಲೇ ಇರ್ತೀನಿ. ಏನಿವಾಗ? ಬಾಸ್, ನಿಮ್ಮೆಂಡ್ರು ಅಲ್ಲ ಆಗೋರು ಬಜಾರಿ ಇರ್ಬೋದು, ಬಾಯಿ ಬಡ್ಕಿ ಇರ್ಬೋದು, ಕೆಲವೊಂದ್ಸಲ ಲೂಸ್ ತರ ಆಡ್ಬೋದು. ಆದ್ರೆ ಅವ್ರು ನಿಮ್ಗೆ ಪರ್ಫೆಕ್ಟ್ ಮ್ಯಾಚು ಬಾಸ್. ಅಂತ ಡೈಮಂಡ್ ನ ಬಿಟ್ಟು ಇಂಥ ತಗೊಂಡ ಫಾಲೋ ಮಾಡ್ತಾ ಇದೀರಲ್ಲ, ಇದು ಸರಿ ಇಲ್ಲ ಬಾಸ್. ಕಾಂತ, ಒಂದು ಮಾತಾಡಿದ್ರೆ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ. ಬಾಸ್, ನೀವಿಲ್ಲಿ ಸೆಟ್ಲ್ ಆಗಕ್ಕೆ ನಾನಂತೂ ಬಿಡಲ್ಲ. ಬನ್ನಿ ಬಾಸ್. ಕಾಂತ, ಏನು ತಲೆ ಕೆಡಿತೀನಿ ನಿಮ್ಗೆ? ಅಟೆನ್ಷನ್. ಇನ್ನು ಒಂದ್ಸಲ ಈ ತರ ನ್ಯೂಸೆನ್ಸ್ ಮಾಡಿದ್ರು ನಾನ್ ಸುಮ್ಮನೆ ಇರೋದಿಲ್ಲ. ಬಾಸ್, ನೀವು ಬುದ್ಧಿವಂತರು, ಬ್ರಿಲಿಯಂಟು. ನೀವ್ ಈ ತರ ದಡ್ಡರ ತರ ಆಡ್ಬೋದಾ? ಏನ್ರಿ ಹೇಳ್ತಿದ್ದೀರಾ? ಬಾಸ್, ನೀವು ರಿಸೆಪ್ಷನಿಸ್ಟ್ಗೆ ಯಾಕೆ ಲೈನ್ ಆಗ್ತಾ ಇದ್ದೀರಾ? ಅವಳು ನಿಮ್ಗೆ ಸೂಟ್ ಆಗಲ್ಲ. ನೀವು ಇದೇ ತರ ಮುಂದುವರೆದ್ರೆ ನಿಮ್ಮ ಲೈಫು ಬೀದಿಗೆ ಬರೋದು ಗ್ಯಾರಂಟಿ. One more minute to go. ಬಾಸ್, ನಾನು ಅವಾಗಿಂದ ಕರಿತಾನೆ ಇದ್ದೀನಿ, ನೀವು ಬರ್ತಾ ಇಲ್ಲ. ನೀವೀಗ ಬಂದಿಲ್ಲ ಅಂದ್ರೆ ನಾನು ನನ್ನ ಎದೆ ಬಗೆದು ನಿಮ್ ಪಕ್ಕ ನಿಂತ್ಕೋಬೇಕಾಗಿರೋ ಹುಡುಗಿ ಅಮ್ಮು ಮೇಡಮ್ ಅಂತ ಫೋಟೋ ತೋರಿಸಬೇಕಾಗುತ್ತೆ. Now it's clever. My time starts. ನಾನು ಅವಾಗ್ಲಿಂದ ಬನ್ನಿ ಬನ್ನಿ ಅಂತ ಕರೆದೆ, ಬರ್ಲಿಲ್ಲ. ಇವಾಗ ನೋಡಿದ್ರೆ ಮೈ ಟೈಮ್ ಸ್ಟಾರ್ಟ್ಸ್ ಅಂತ ರಪ್ಪಕ್ಕಂತ ಹೊರಟೆ ಹೋದ್ರಲ್ಲ. ಮೋಸ್ಟ್ಲಿ ನಮ್ ಬಾಸ್ಗೆ ಗುಳಿಕ ಕಾಲ ಸ್ಟಾರ್ಟ್ ಆಯ್ತು ಅನ್ಸುತ್ತೆ. ಹಂಗಂದ್ರೆ ನನ್ನ ರಾಶಿಗೆ ರಾವು ಕಾಲ ಯಮಗಂಡ್ ಕಾಲ ಏನಾದ್ರು ಸ್ಟಾರ್ಟ್ ಆಯ್ತೇನಪ್ಪ? ಏನ್ರಿ ಆಟ ಆಡ್ತಾ ಇದ್ದೀರಾ? ಬೇಗ ತಿನ್ನಿ, ಮೆಸ್ಗೋಗಿ ಗೊತ್ತಾಯ್ತು. ಓನರ್ಗಳಾಗಿ ನಾವು ಲೇಟಾಗಿ ಹೋದ್ರೆ ಜನ ಆಡ್ಕೊಂಡ್ಬಿಡ್ತಾರೆ. ಬೇಗ ತಿನ್ನಿ. ಏನಿದು ಸಾಂಬಾರ್ ಸೌಟ್ನ ಪಲ್ಯಕ್ಕೆ ಹಾಕ್ತಿದ್ದೀರಾ? ಹಾಳಾಗೋಗ್ಬಿಡುತ್ತೆ. ಈಗ ಹೋಗಿ ಸೌಟ್ ತಗೊಂಡ್ ಬರೋ ಅಷ್ಟೊತ್ತಿಗೆ ತಡ ಆಗತ್ತೆ, ಅದಕ್ಕೆ ಹಾಗೆ ಮಾಡಿದೆ. ಅದಕ್ಕೇನೊಂದು ದಿನವೆಲ್ಲ ಬೇಕಾ? ಅಲ್ಲ ರೀ, ಎರಡು ಬೆರೆಸಿದ್ರೆ ಚೆನ್ನಾಗಿರಲ್ಲ ರೀ. ಎಲ್ಲದಕ್ಕೂ ಅಷ್ಟೊಂದು ತಲೆ ಕೆಡಿಸ್ಕೋಬಾರ್ದು ಬರೀ. ಅರ್ಜೆಂಟಲ್ಲಿ ಇದ್ದಾಗ ಇವೆಲ್ಲ ನಡೆಯುತ್ತೆ. ಹೌದಾ? ಎಲ್ಲ ನೀವೇ ತಿನ್ನಿ. ಯಾರು? ಅಯ್ಯೋ, ಹೇಳಪ್ಪ, ಮೇಲೆ ಹೇಳು. ಯಾಕಪ್ಪ ನನ್ನ ಕಾಲಿಗೆ ಬೀಳ್ತಿದ್ಯಾ? ಏನಾದ್ರೂ ಸಮಸ್ಯೆನಾ? ದೇವ್ರ ದಯೆ ಆ ಥರ ಏನಿಲ್ಲಮ್ಮ. ಅಯ್ಯೋ, ನನ್ನ ಬುದ್ಧಿಗಿಷ್ಟು ಪರಿಚಯ ಮಾಡಿಸೋದೆ ಮರ್ತ್ಬಿಟ್ಟೆ ರೀ. ನೆನ್ನೆ ಒಬ್ಬರು ಸಿಕ್ಕಿದ್ರು ಅಂತ ಹೇಳಿದ್ನಲ್ಲ, ಈತಾನೆ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಮಗ ಹೇಗಿದ್ದಾನೆ? ಯಾರಾದ್ರೂ ಕಿಡ್ನಿ ಕೊಡೋರು ಸಿಕ್ಕ್ರಾ? ಅಚ್ಚರಿ, ನಮ್ಮನೆ ಹೇಗೆ ಗೊತ್ತಾಯ್ತಪ್ಪ? ಕೇಳ್ದೆ ಮನೆಗೆ ಬಂದಿದ್ದಕ್ಕೆ ಕ್ಷಮಿಸಿ. ಅಯ್ಯಯ್ಯೋ, ಹಾಗಲ್ಲಪ್ಪ, ಮನೆ ಅಡ್ರೆಸ್ ಹೇಗೆ ಗೊತ್ತಾಯ್ತು ಅಂತ ಕೇಳಿದ್ರು ಅಷ್ಟೇ. ನಿಮ್ಮನ್ನು ಹುಡ್ಕೊಂಡು ಮೆಸ್ ಹತ್ರ ಹೋಗಿದ್ದೆ. ಮೆಸ್ ಕ್ಲೋಸ್ ಆಗಿತ್ತು. ಅಕ್ಕಪಕ್ಕದವ್ರು ವಿಚಾರಿಸಿದಾಗ ನಿಮ್ಮ ಮನೆ ಅಡ್ರೆಸ್ ಕೊಟ್ಟರು, ಹಾಗೆ ಹುಡ್ಕೊಂಡ್ಬಂದೆ. ಪರವಾಗಿಲ್ಲಪ್ಪ. ಏನಾದರೂ ಸಮಸ್ಯೆನಾ? ನಮ್ಮಿಂದ ಏನಾದರೂ ಸಹಾಯ ಬೇಕಿತ್ತಾ? ಖಂಡಿತ ಬೇಡಮ್ಮ. ನಿಮ್ಮ ಹತ್ರ ಸಹಾಯ ಕೇಳೋದಕ್ಕೆ ಬರಲಿಲ್ಲ, ಬದಲಾಗಿ ನಿಮಗೆ ಧನ್ಯವಾದಗಳು ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನಿನ್ನೆ ನೀವು ನನ್ನ ನೋವಿನ ಕತೆ ಕೇಳಿಸ್ಕೊಂಡ್ರಿ. ಇವತ್ತು ನಾನು ನಿಮ್ಗೊಂದು ಸಂತೋಷದ ವಿಷಯ ಹೇಳ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ನಿನ್ನೆ ನೀವು ನನಗೋಸ್ಕರ, ನನ್ನ ಮಗನಿಗೋಸ್ಕರ ಆ ದೇವ್ರ ಹತ್ರ ಬೇಡ್ಕೊಂತೀನಿ ಅಂತ ಅಂದ್ರಿ. ನಿಮ್ಮ ಮಾತಲ್ಲಿ ಅದೇನು ಶಕ್ತಿ ಇದೆಯೋ ಏನೋ, ನೀವು ಹಾಗಂದ ತಕ್ಷಣ ನನ್ನ ಮಗನಿಗೆ ಕಿಡ್ನಿ ಕೊಡೋಕೊಬ್ರು ಸಿಕ್ಕಿದ್ದಾರೆ. ನಾನು ಇದಕ್ಕೋಸ್ಕರ ಲಕ್ಷ ಖರ್ಚು ಮಾಡೋದಕ್ಕೂ ರೆಡಿ ಇದ್ದೆ, ಆದರೆ ನನಗೆ ಯಾರೂ ಸಿಕ್ಕಿರಲಿಲ್ಲ. ನಿಮ್ಮ ಪ್ರಾರ್ಥನೆ ಮಹಿಮೆ ಸರಿಯಾದ ಸಮಯಕ್ಕೆ ನನ್ನ ಮಗನ ಕಿಡ್ನಿ ಕೊಡೋದಕ್ಕೊಬ್ರು ಮುಂದೆ ಬಂದಿದ್ದಾರೆ. ತುಂಬಾ ಸಂತೋಷನಪ್ಪ. ಆದ್ರೆ ಕಿಡ್ನಿ ಸಿಗೋದು ಅಷ್ಟು ಕಷ್ಟನಾ? ಹೌದಮ್ಮ, ತುಂಬಾನೇ ಕಷ್ಟ. ಸರಿಯಾದ ಸಮಯಕ್ಕೆ ಕಿಡ್ನಿ ಸಿಗೋದು ತುಂಬಾ ಕಷ್ಟ. ಸಿಕ್ಕಿದ್ರು ತುಂಬಾ ದುಡ್ಡು ಕೇಳ್ತಾರೆ. ನಾನು ಅದಕ್ಕೂ ರೆಡಿ ಇದ್ದೆ, ಆದ್ರೆ ನನಗೆ ಯಾರೂ ಸಿಕ್ಕಿರ್ಲಿಲ್ಲ. ಏನೋ ದೇವ್ರ ತರ ನೀವು ನಮ್ಮ ಬದುಕಲ್ಲಿ ಬಂದು ನಮ್ಮನ್ನು ಕಾಪಾಡಿದ್ರಿ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ತುಂಬಾ ಕಮ್ಮಿ. ಅಯ್ಯೋ,
ಅದಕ್ಕೆ ಯಾಕಪ್ಪ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ಎಲ್ಲ ದೇವ್ರ ದಯ. ಇಲ್ಲ ಸರ್, ಸೋತ್ ಕೂತಾಗ ಬೆನ್ನಿಗೆ ನಿಂತು ಧೈರ್ಯ ಹೇಳೋದಕ್ಕೆ ದೇವರೇ ಒಂದೊಂದ್ಸಲ ಮನುಷ್ಯನ ರೂಪದಲ್ಲಿ ಬರ್ತಾನಂತೆ. ನಿನ್ನೆ ನನ್ನ ಪಾಲ್ಗೆ ಈ ತಾಯಿ ರೂಪದಲ್ಲಿ ಬಂದಿದ್ದ. ಆಪರೇಷನ್ ಡೇಟ್ ಫಿಕ್ಸ್ ಆಗಿದೆಯಮ್ಮ, ನಾನು ಹೋಗ್ಬೇಕು. ಅದಕ್ಕೂ ಮುಂಚೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಒಳ್ಳೇದಾಗ್ಲಪ್ಪ. ಆ ದೇವರು ಸ್ವಲ್ಪ ತಡ ಆದ್ರೂ ಒಳ್ಳೆಯವ್ರಿಗೆ ಖಂಡಿತ ಒಳ್ಳೇದನ್ನೇ ಮಾಡ್ತಾನೆ. ನಿನ್ನ ಮಗ ಆದಷ್ಟು ಬೇಗ ಗುಣ ಆಗಿ ಮನೆಗೆ ವಾಪಸ್ ಬರೋ ಹಾಗಾಗ್ಲಿ. ಹಾನ್ ವಾಪಸ್ ಬಂದ್ಮೇಲೆ ನಿನ್ ಹೆಂಡತಿ ಮಗುನ ಖಂಡಿತವಾಗ್ಲೂ ನಮ್ಮ ಮನೆ ಕರ್ಕೊಂಡ್ ಬರೋದನ್ನ ಮರಿಬೇಡ, ಸರಿನಾ? ಖಂಡಿತ ಕರ್ಕೊಂಡ್ ಬರ್ತೀನಮ್ಮ. ಬರ್ತೀನಿ ಸರ್, ಬರ್ತೀನಿ ಸಿಸ್ಟರ್. ಸರಿ. ಅದಿತಿ, ಒಲೆ ಮೇಲೆ ಹಾಲಿಟ್ಟಿದೆ ನೋಡೋಗಮ್ಮ. ನೋಡಿ ಅನ್ನಿ, ನೀನಿನ್ನೂ ಅವ್ನ ಕೋಪನ ಸರಿಯಾಗಿ ನೋಡಿಲ್ಲ. ಹೆವಿ ರಿಸ್ಕ್ ತಗೋತಾ ಇದ್ಯಾ? ಅದೆಲ್ಲ ಆಮೇಲೆ ಬಾವ. ಈಗ ನೀವಿಬ್ರು ನಾನು ಹೇಳಿದಕ್ಕೆಲ್ಲ ರೆಡಿನಾ? ಮೊದಲು ಅದನ್ನ ಹೇಳಿ. ಅಮ್ಮೋ, ನಿಜವಾಗ್ಲೂ ನಿನ್ ಖತರ್ನಾಕ್ ಇದೆಯಾ ಕಣೆ. ಅಲ್ಲ, ಆ ದೇವ್ರು ಅದ್ ಯಾವ ಮೂಡಲ್ಲಿ ಇರ್ಬೇಕಾದ್ರೆ ನಿನ್ನಂತವಳನ್ನ ಸೃಷ್ಟಿ ಮಾಡೋದ್ನೂ ಗೊತ್ತಿಲ್ಲ. ಈ ಜಗತ್ತಲ್ಲಿ ನಿಂತರ ಅವನ್ ಕ್ಯಾಂಡಿಡೇಟು ಮತ್ತೆ ಇರಕ್ ಚಾನ್ಸೇ ಇಲ್ಲ. ಅಗ್ರಜ ನಾವು ಚಿಕ್ಕ ವಯಸ್ಸಲ್ಲಿರ್ಬೇಕಾಗಿದ್ನು ನಮ್ ಜೊತೆ ತುಂಬಾನೇ ಸ್ಟ್ರಿಕ್ಟ್ ಆಗಿದ್ದ. ನಾವು ಕಾಲೇಜ್ ಬಂದಾಗ್ಲೂ ನಮ್ಮನ್ನ ತುಂಬಾ ಕಂಟ್ರೋಲ್ ಮಾಡ್ತಿದ್ದ. ಅವನು ಸಿಡಕ್ದಾಗೆಲ್ಲ ನಾನು ಅವನಿಗೆ ಶಾಪ್ ಹಾಕೋತಾ ಇದ್ದೆ, ನಿನ್ಗೆ ಯಾರು ಸರಿಯಾಗಿರೋ ಬಜಾರಿನೇ ಸಿಗ್ಬೇಕು ಅಂತ. ಆದ್ರೆ ದೇವ್ರು ಏನಂತ ಈಡೇರಿಸ್ಬಿಟ್ನು, ನಿನ್ನಂತ ಒಂದ್ ದೊಡ್ಡ ಬಜಾರಿ ಕೊಟ್ಬಿಟ್ಟು. ನಂಗೆ ಇದನ್ನ ಹೇಗ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು ಅಂತ ಚೆನ್ನಾಗ್ ಗೊತ್ತು. ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ ಇದನ್ನ ನಾನು ಒಬ್ಳೆ ಮಾಡೋದಕ್ಕೆ ಆಗಲ್ಲ. ಅಮ್ಮು, ಇನ್ನೊಂದ್ಸಲ ಚೆನ್ನಾಗಿ ಯೋಚನೆ ಮಾಡು. ನಾವೆಲ್ಲ ಹೇಗೋ ವೇದಾಂತನ ಎದುರಿಸ್ತೀವಿ ಅಂತ ಇಟ್ಕೋ. ಆದ್ರೆ ನೀನೇ ಅವನಿಗೆ ಕೋಪಿಷ್ಟ ಅಂತ ಹೆಸರಿಟ್ಟಿದ್ಯಾ. ಹೆಚ್ಚು ಕಮ್ಮಿ ಆದ್ರೆ ಗೊತ್ತಲ್ಲ. ಅಯ್ಯೋ ಅಣ್ಣ, ರಿಸ್ಕ್ ಇಲ್ಲ ಅಂತಂದ್ರೆ ಲೈಫಲ್ಲಿ ಏನು ಬದಲಾಗಲ್ಲ. ರಿಸ್ಕ್ ಅಲ್ಲೇ ಕಿಕ್ಕಿರೋದು. ಅವ್ನು ಆಲ್ರೆಡಿ ಬಂದಿದ್ದಾನೆ ಅನ್ಸುತ್ತೆ. ಅವ್ನ್ ಮೂಡ್ ಸರಿಯಾಗಿರ್ಲಿ ಅಂತ ನನ್ಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಅವ್ನು ಇದನ್ನ ಮಾಡ್ಲೇಬೇಕು. ಸರಿ ಸರಿ, ಆಲ್ ದಿ ಬೆಸ್ಟ್. ಓಕೆ. ಅಯ್ಯೋ, ನಿಮ್ಮಿಬ್ರು ಡ್ರೆಸ್ ಸರಿ ಮಾಡ್ಕೊಳ್ಳಿ ಫಸ್ಟ್. ವೇದ ನಿಮ್ಮಿಬ್ರನ್ನ ಹೀಗೆ ನೋಡಿದ್ರೆ ಆಫೀಸಿಂದ ಆಚೆ ಆಗ್ತಾನಷ್ಟೇ. ನಾನು ಹೋಗಿ ಬಾಸ್ ಮೂಡ್ ಚೆಕ್ ಮಾಡ್ತೀನಿ. ಅಮ್ಮ, ಕೆಲ್ಸದವ್ರು ಅಡ್ಗೆ ಏನ್ ಮಾಡ್ಲಿ ಅಂತ ಕೇಳ್ತಿದಾರೆ, ಏನ್ ಹೇಳಿ? ಅಳ್ತಾ ಇದ್ಯಾ? ಇವಾಗ ಅಳುವಂತದ್ದು ಏನಾಗಿದೆ ನಿನ್ಗೆ? ಏನಿಲ್ಲ.
ಮತ್ತೆ ಆ ಫೋಟೋನ ಆಚೆ ತೆಗ್ದ್ಯಾ? ಅಮ್ಮ, ನಿನಗ್ 1000 ಸಲ ಹೇಳಿದೀನಿ ಹಳೆ ಫೋಟೋನ ಆಚೆ ತೆಗಿಬೇಡ ಅಂತ. ಹಳೇದನ್ನೆಲ್ಲ ಕೆತ್ಕಕ್ಕೆ ಟ್ರೈ ಮಾಡ್ಬೇಡ. ಸತ್ತಿರೋರ್ ವಾಪಸ್ ಬರಲ್ಲ, ಅವ್ರ ನೆನಪುನು ಬೇಕಾಗಿಲ್ಲ. ಮಾತಾಡ್ಬೇಡ ನೀನು. ಇದರಿಂದ ನಿನಗೆ ಎಷ್ಟು ಸಾಧ್ಯನೋ ಅಷ್ಟು ದೂರ ಇರೋದು ಒಳ್ಳೇದು. ಇದನ್ನು ಮುಟ್ಟೋದಕ್ಕೆ ಹಕ್ಕು ನಿನಗಿಲ್ಲ ಕಣೆ. ನಾನ್ ಸಾಯೋವರೆಗೂ ಇದು ನನ್ನ ಜೊತೆಲೇ ಇರುತ್ತೆ. ನಿನಗ್ ಹೇಳಿದ್ದೆ ಅರ್ಥ ಆಗಲ್ಲ ಅಲ್ವಾ? ನೋಡು, ಮನೇಲಿ ಇದು ನನಗೆ ಯಾರು ನೋಡಬಾರ್ದು. ಕೊಡಿಲೆ ತೆಗಿಯ ಕೈದ. ದುಡ್ಡುಗೋಸ್ಕರ ಸ್ವಂತ ಕುಟುಂಬಕ್ಕೆ ಬೆಂಕಿ ಇಟ್ಟ ರಾಕ್ಷಸಿ ನೀನು. ನೀನು ಹಿಂದೆ ಮಾಡಿದ್ದೆಲ್ಲ ಅಷ್ಟು ಸುಲಭವಾಗಿ ಅಳಿಸೋಗುತ್ತೆ ಅಂತ ತಿಳ್ಕೊಬೇಡ. ಮುಂದೆ ಒಂದಿನ ನೀನ್ ಮಾಡಿದ ತಪ್ಪಿಗೆ ಉತ್ತರ ಕೊಡ್ಲೇಬೇಕಾಗತ್ತೆ. ನೀನ್ ಮಾಡಿದ ಆ ನೀಚ ಕೆಲಸದ ಸಾಕ್ಷಿ ಅಳಿಸೋಗಿರ್ಬೋದು, ಆದ್ರೆ ಅದು ಮಾಡಿದ ಗಾಯದ ಕಲೆ ಮನಸ್ಸಿನಲ್ಲಿ ಹಾಗೆ ಇದೆ. ಆಫೀಸ್ ಅವರ್ಸ್ ಅಲ್ಲಿ ಈ ರೀತಿ ಪರ್ಸನಲ್ ಫೇವರ್ಸ್ಗಳು ನನಗೆ ಇಷ್ಟ ಆಗೋದಿಲ್ಲ. ನನ್ನ ಕೆಲಸ ಮಾಡ್ಕೊಳಕ್ ಬರುತ್ತೆ. ಕಾಫಿ ಬಿಸಿ ಬಿಸಿಯಾಗಿದೆ. ಇನ್ನು ನೀವು ಇಷ್ಟಪಡೋ ತರ ಹಾಲು ಹಾಕಿ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ತಂದಿದ್ದೀನಿ. ಸಕ್ಕರೆ ಕೂಡ ಹಾಕಿಲ್ಲ. ನೀವು ಹೇಗೆ ಇಷ್ಟಪಡ್ತೀರೋ ಹಾಗೆ ಇದೆ. ಥ್ಯಾಂಕ್ ಯು. ನಿಮ್ ಮೂಡ್ ಚೆನ್ನಾಗಿರ್ಬೇಕಲ್ಲ? ಅಫ್ಕೋರ್ಸ್ ಚೆನ್ನಾಗಿದೆ. ಆ ಮೂಡ್ನ ನಾನು ಇನ್ನೂ ಇಂಪ್ರೂವ್ ಮಾಡ್ಬೋದಾ? ಶೋರ್. ಹೇ ಅಮೂಲ್ಯ,